ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಓಕೆ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾರಾದರೂ ನೀವು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬನ್ನಿ, ನಾವು ಒಟ್ಟಾಗಿ ನಮ್ಮ ತಂದೆಯಾದ ದೇವರನ್ನು ನಾವು ಆರಾಧಿಸುವ. ನಮ್ಮ ಮಧ್ಯದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಕಮ್, ಲೆಟ್ ಅಸ್ ವರ್ಶಿಪ್ ಗಾಡ್ and meditate word of God. Thank you, Father. Thank you, Lord, your presence, Master. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ ಸ್ವಾಮಿ. ನೀನು ಒಳ್ಳೆಯವನು, ನಿನ್ನ ಕೃಪೆ ಶಾಶ್ವತವಾದ. ಥ್ಯಾಂಕ್ ಯು, Father. ಥ್ಯಾಂಕ್ ಯು, Lord, your presence, Father. ನೀನೇ ಶ್ರೇಷ್ಠನ ಸ್ವಾಮಿ. ಯುಗ ಯುಗಾಂತರಕ್ಕೆ ಮಹಿಮೆ ಹೊಂದಲಿಕ್ಕೆ ಯೋಗ್ಯನಾದತನು. ಥ್ಯಾಂಕ್ ಯು, Father. ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಬಾಳುವೆ, ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಬಾಳುವೆ. ಯೇಸುವೇ, ಯೇಸುವೇ, ನನ್ನ ಯೇಸುವೇ, 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 ನನ್ನ ಯೇಸುವೇ. ನಿನ್ನ ಪ್ರೀತಿಯು ಅಪಾರವು, ನಿನ್ನ ಪ್ರೀತಿಯು ಶ್ರೇಷ್ಠವು, ನಿನ್ನ ಪ್ರೀತಿಯು ಅಪಾರವು, ನಿನ್ನ ಪ್ರೀತಿಯು ಶ್ರೇಷ್ಠವು. ತಂದೆ, 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 ನನ್ನ ತಂದೆ, ತಂದೆ,
Alleluia, 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 Alleluia. ಶುದ್ಧನೇ, 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 ಪರಿಶುದ್ಧನೇ, ಶುದ್ಧನೇ, 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 ಪರಿಶುದ್ಧನೇ. ಯೇಸುವೇ, 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 ನನ್ನ ಯೇಸುವೇ. ನಿನ್ನಯ ಸನ್ನಿಧಿಯಲ್ಲಿರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಯಲ್ಲಿರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. Hallelujah, 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 Hallelujah. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ. Thank you, Lord. Thank you, Lord. Glory, 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 Lord. Worship you, Master. We exalt your name alone. Glorify your name alone. Hallelujah. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ.
ಎಸ್ ಮಾಸ್ಟರ್. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ ಯಾವಾಗಲೂ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ ಎಂದೆಂದಿಗೂ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. Thank you, Lord, your grace. Thank you, Lord, your anointing, O God. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸುತ್ತೇವೆ ಮತ್ತು ನಿನ್ನಿಂದ ನಾವು ಹೊಂದುತ್ತೇವೆ. We guide by you and led by you and receive your utterance, O God. In Jesus' name. Amen. Amen. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನಿಮ್ಮ ಅಂತರ್ಯದ ಮನುಷ್ಯನನ್ನು ಬಲಪಡಿಸ್ತದೆ. ಎವ್ರಿ ಡೇ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಓದ್ತೀರಿ. ಅದು ನಿಮ್ಮ ಆತ್ಮಕ್ಕೆ ಅದು ಜೀವವಾಗಿದೆ. ಇಟ್ಸ್ ಅ ಲೈಫ್. ನಾವು ನೋಡ್ತೇವೆ, ನಿಮ್ಮ ಮನಸ್ಸನ್ನು ಅದು ತೊಳೆಯುತ್ತದೆ, ಕ್ಲೀನ್ ಮಾಡ್ತದೆ, ಶುದ್ಧೀಕರಿಸ್ತದೆ. ಕೆಲವೊಮ್ಮೆ ನಿಮಗೆ ಸ್ಕ್ರಿಪ್ಚರ್ ನಾಲೆಜ್ ಇರ್ಬೋದು. ಮೊದಲು ಕೂಡ ನಾನು ಹೇಳಿದೆ, ಸ್ಕ್ರಿಪ್ಚರ್ ನಾಲೆಜ್, ಸ್ಕ್ರಿಪ್ಚರ್ಗಳು ಬಹಾಟ ಇರ್ಬೋದು. ಬಟ್ ದೆರ್ ಇಸ್ ಎ ಅನಾಯಿಂಟಿಂಗ್ ಅಂಡ್ ದೆರ್ ಇಸ್ ಎ ಗ್ರೇಸ್ ಅಂಡ್ ದೆರ್ ಇಸ್ ಎ ಇಂಪಾರ್ಟೇಷನ್. ಅದರಲ್ಲಿ ಅಭಿಷೇಕ ಮತ್ತು ಕೃಪೆ ಮತ್ತು ಅದರಲ್ಲಿ ವರ್ಗಾವಣೆ ಇದೆ. ದೇವರ ವಾಕ್ಯ ನಿಮ್ಮ ನಂಬಿಕೆಯನ್ನು ರಿವೈವ್ ಮಾಡುತ್ತದೆ. ನಿಮ್ಮ ನಂಬಿಕೆಯನ್ನು ಪ್ರಜ್ವಲಿಸುವಂತೆ ಮಾಡುತ್ತದೆ. ಓಕೆ, ನೀವು ಯಾವಾಗಲೂ ದೇವರ ವಾಕ್ಯವನ್ನು ಕೇಳಿದಾಗ ನೀವು ಪ್ರಾಪಂಚಿಕರಾಗಿರುವುದಿಲ್ಲ, ನೀವು ಆತ್ಮಿಕ ವ್ಯಕ್ತಿಗಳಾಗಿರುತ್ತೀರಿ. ದೇವರ ವಾಕ್ಯ ಎವ್ರಿ ಡೇ ನಮ್ಮನ್ನು ಎಚ್ಚರಿಸ್ತದೆ. ಕ್ರಿಸ್ತನ ಬರೋಣಗೋಸ್ಕರ ನಾವು ಸಿದ್ಧರಾಗಲಿಕ್ಕೆ. ಕೆಲವೊಮ್ಮೆ ಲೋಕದ ವ್ಯವಹಾರಗಳು ಇರುತ್ತಿರುವಾಗ, ಕೆಲವೊಮ್ಮೆ 3-4 ದಿನ ವಾಕ್ಯ ಕೇಳದಿದ್ದರೆ, ಓದದಿದ್ದರೆ, ಪ್ರಾರ್ಥನೆ ಮಾಡದಿದ್ದರೆ, ಸಡನ್ಲಿ ಆಗಿ ಏನೇ ಪ್ರಾಬ್ಲಮ್ಗಳು ಬಂದರೂ ನೀವು ನ್ಯಾಚುರಲಿ ಸಾಲ್ವ್ ಮಾಡಲಿಕ್ಕೆ ನೋಡ್ತೀರಿ. ನ್ಯಾಚುರಲ್, ಸ್ವಾಭಾವಿಕವಾಗಿ ಸಾಲ್ವ್ ಮಾಡಲಿಕ್ಕೆ ನೋಡ್ತೀವಿ. ಆ್ಯಕ್ಚುಲಿ ಪ್ರತಿಯೊಂದು ಪ್ರಾಬ್ಲಮ್ಗಳು, ಸಮಸ್ಯೆಗಳು ಹೇಳುವಂಥದ್ದು ಆತ್ಮಿಕ ಲೋಕದಲ್ಲಿ. ಕೆಲವೊಮ್ಮೆ ದೇವರ ವಾಕ್ಯ ನಮಗೆ ಎಚ್ಚರ ಕೊಡುತ್ತದೆ, ಡಿಸಿಪ್ಲಿನ್ ಮಾಡುತ್ತದೆ, ಕರೆಕ್ಷನ್ ಕೊಡುತ್ತದೆ. ಓಕೆ, ಅದನ್ನು ನಾವು ಫಾಲೋ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸತ್ಯವೇದ ಹೇಳ್ತದೆ, 1 ಕೊರಿಂಥ 8ನೇ ಅಧ್ಯಾಯ 2ನೇ ವಚನ. 1 Corinthians 8 chapter 2 verse. 1 Corinthians 8 chapter 2 verse. ಇಂತಿಂತಿದ್ದನ್ನು ತಿಳುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳುಕೊಳ್ಳಲಿಲ್ಲ. And if anyone thinks that he knows
anything. He knows nothing yet as he ought to know. ಆತನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ಯಾಕಂದ್ರೆ ಏನೇ ವಚನ ಮಾತಾಡಿದ್ರು ಕೇಳುವಂತಷ್ಟು ಪುರ್ಸೊತ್ತು ಇರೋದಿಲ್ಲ ಅವರಿಗೆ. ಕೇಳುವಂಥದ್ದು ಪುರ್ಸೊತ್ತು ಸಡನ್ಲಿ ಅವರ ಮೈಂಡಲ್ಲಿ ಇದು ನನಗೆ ಗೊತ್ತುಂಟ ಅಂತ ತಿರುಗುತ್ತದೆ. ಬಟ್ ದೆರ್ ಇಸ್ ಎ ರೆವಲೇಷನ್. ದೆರ್ ಇಸ್ ಎ ರೆವಲೇಷನ್. ಈ ಮೈಂಡ್ ಪ್ರಾಬ್ಲಮ್ ಸಡನ್ಲಿ. ಅದಕ್ಕೆ ಬೈಬಲ್ ಇಂತಿಂತದ್ದನ್ನು ತಿಳ್ಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳ್ಕೊಳ್ಳಿಲ್ಲ. ನಾವು ತಿಳಿಯಬೇಕಾದ ರೀತಿಯೊಂದುಂಟು. ಸ್ಕ್ರಿಪ್ಚರ್ಗಳು ನಮಗೆ ಬಹಾಟ ಇರಬಹುದು. ಯಾವಾಗ ತಿಳಿಯಬೇಕಾದ ರೀತಿಯಲ್ಲಿ ನಾವು ತಿಳಿತೇವೆ, ಇಟ್ ವಿಲ್ ಪ್ರೊಡ್ಯೂಸ್ ರಿಸಲ್ಟ್. ಈಗ ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಹೇಳ್ತೀರಿ ನನಗೆ 1 ಪೇತ್ರ 2:24 ವಚನ ಗೊತ್ತಿದೆ, ನಾನು ಸಂಡೇ ಸ್ಕೂಲ್ನಿಂದಲೂ ಕೇಳ್ತಾ ಇದ್ದೇನೆ. ನಾವು ಪಾಪದ ಬಲೆಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋಗಿ ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಿನಗೆ ಇದು ತಿಳಿದರೆ ನಿನಗೆ ರೋಗ ಇರುವುದಿಲ್ಲ. ಇದು ನಿನಗೆ ತಿಳಿದರೆ ನಿನಗೆ ರೋಗ ಇರುವುದಿಲ್ಲ. ನಿನಗೆ ತಿಳಿದಿದೆ ಅಂತ ಹೇಗೆ ಗೊತ್ತಾಗುವುದು? ಆ ವಾಕ್ಯ ನಿನ್ನಲ್ಲಿ ಪ್ರೊಡ್ಯೂಸ್ ಮಾಡುತ್ತದೆ ಹೆಲ್ತ್, ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಅದಕ್ಕೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕೆಲವೊಮ್ಮೆ ಥಿಂಕಿಂಗ್ ಇರ್ತದೆ ನಾವೇ ಬುದ್ಧಿವಂತರಂತ. ಅದೇ ಜಾನೋಕ್ತಿ 3:6 ವಚನದಲ್ಲಿ 7 ವಚನದಲ್ಲಿ ಓದಿದೆ ನಮಗೆ ಸಿಗ್ತದೆ. ಜಾನೋಕ್ತಿ 3:7 ವಚನ, ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಸಿ, ಡು ನಾಟ್ ಬಿ ವೈಸ್ ಇನ್ ಯೋರ್ ಓನ್ ಐಸ್, ಫಿಯರ್ ದ ಲಾರ್ಡ್ ಅಂಡ್ ಡಿಪಾರ್ಟ್ ಫ್ರಮ್ ಈವಿಲ್. ನೀನೇ ಬುದ್ಧಿವಂತನು. ನಾನೇ ಬುದ್ಧಿವಂತ, ನನ್ನಷ್ಟು ಯಾರಿಗೂ ಗೊತ್ತಿಲ್ಲ, ನನಗೆ ತುಂಬ ತಿಳುವಳಿಕೆ ಇದೆ. ಇಟ್ ಇಸ್ ಅ ಲೈ ಆಫ್ ದ ಡೆವಿಲ್. ಸೈತಾನನು ಆತನ ಒಂದು ರೀತಿಯ ಮೈಂಡಲ್ಲಿ ತರುವಂಥ ಸುಳ್ಳುಗಳು. ನನಗೆಲ್ಲ ಗೊತ್ತಿದೆ, ನನ್ನಷ್ಟು ಏನು ಇವರಿಗೆ ಗೊತ್ತುಂಟು. ಆ ಥಿಂಕಿಂಗೇ ಒಂದು ರೀತಿಯ ಪ್ರೈಡ್. ದ ಪ್ರೈಡ್ ಇಸ್ ಮೆಡಿಟೇಟಿಂಗ್ ಲೈಸ್ ಆಫ್ ದ ಡೆವಿಲ್. ಪ್ರೈಡ್ ಮನುಷ್ಯನಿಗೆ ಉದ್ಭವಿಕೆ, ಮನುಷ್ಯನಿಗೆ ತಿಳಿಯಬೇಕಾದ ರೀತಿಯಲ್ಲಿ ತಿಳಿಲಿಕ್ಕೆ ಅದನ್ನು ಬಿಡುವುದಿಲ್ಲ. ಓಕೆ, ತಿಳಿಯಬೇಕಾದ ರೀತಿಯಲ್ಲಿ ತಿಳಿಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಸತ್ಯವೇದ ಹೇಳ್ತೇನೆ, ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. 8ನೇ ವಚನ ಹೇಳ್ತದೆ, 8ನೇ ವಚನ, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರ ಉಂಟಾಗುವುದು. ತಿಳಿಯಬೇಕಾದ ರೀತಿಯಲ್ಲಿ ತಿಳಿದಾಗ ದೇವರ ವಾಕ್ಯ ನಿನ್ನ ದೇಹಕ್ಕೆ ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡುತ್ತದೆ, ನಿನ್ನ ಎಲುಬುಗಳಿಗೆ ಸಾರವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ನಿನಗೆ ಸ್ಕ್ರಿಪ್ಚರ್ಗಳು ಎಷ್ಟೇ ಬಾಟ ಇರಬಹುದು. ಅದಕ್ಕೆ ಇಂತಿಂಥದ್ದನ್ನು ತಿಳಿದಿದ್ದೇನೆಂದು ನೆನೆಸುವವನು ಆತನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ಓಕೆ, ನೀನು ತಿಳಿದರೆ ಆ ವಾಕ್ಯ ನಿನ್ನಲ್ಲಿ ರಿಸಲ್ಟ್ ಪ್ರೊಡ್ಯೂಸ್ ಮಾಡುತ್ತದೆ. ನೀನು ತಿಳಿದರೆ ತಿಳಿಯಬೇಕಾದ ರೀತಿಯಲ್ಲಿ ಅದರ ಫಲವನ್ನು ಅದು ಉತ್ಪತ್ತಿ ಮಾಡುತ್ತದೆ. ಗಾಬ್ರಿಯಲ ದೂತನು ಒಂದು ಮರಿಯಳ ಹತ್ರ ಹೇಳ್ತಾನೆ, ದೇವರ ಬಾಯಿಂದ ಬರುವ ಯಾವ ಮಾತು ಕೂಡ ನಿಷ್ಫಲವಾಗುವುದಿಲ್ಲ. ದೇವರ ಬಾಯಿಂದ ಬರುವ ಈ ಒಂದು ಮಾತು ಕೂಡ ಅದು ಫಲ ಕೊಡದಿರುವುದಿಲ್ಲ. ಅದು ಫಲ ಕೊಡುತ್ತದೆ, ಅದು ನಿಷ್ಫಲವಾಗುವುದಿಲ್ಲ, ಅದು ವೇಸ್ಟ್ ಆಗುವುದಿಲ್ಲ. ಲೂಕ್ ಚಾಪ್ಟರ್ 1:38 ಅಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. 37-38 ಲೂಕನು ಬರೆದ ಸುವಾರ್ತೆಯಲ್ಲಿ. ಓಕೆ, 37ನೇ ವಚನ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಫಾರ್ ವಿತ್ ದ ಗಾಡ್ ನಥಿಂಗ್ ವಿಲ್ ಬಿ ಇಂಪಾಸಿಬಲ್. ರೈಟ್,
ಇಲ್ಲಿ ಈ ಕನ್ನಡದಲ್ಲಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ, ಅದು ಫಲ ಕೊಡದೆ ಇರುವುದೇ ಇಲ್ಲ. ಫಲ ಕೊಡುವುದಿಲ್ಲ ಅಂತ ಹೇಳಿದರೆ ಅದು ದೇವರ ವಾಕ್ಯದ ಪ್ರಾಬ್ಲಮ್ ಅಲ್ಲ. ಫಲ ಕೊಡುವುದಿಲ್ಲ ಅಂತ ಹೇಳಿದರೆ ನಾವು ತಿಳಿಯಬೇಕಾದ ರೀತಿಯಲ್ಲಿ ಅದನ್ನು ತಿಳಿಯಲಿಲ್ಲ. ದೇವರ ವಾಕ್ಯ ಯಾವ ಭಾಗದಲ್ಲಿ ಏನು ಹೇಳುತ್ತದೆ ಅದನ್ನು ತಿಳಿಯಬೇಕಾದ ರೀತಿಯಲ್ಲಿ ನಾವು ತಿಳಿಯಲಿಲ್ಲ. ಹಾಗಾದರೆ ವಿ ನೀಡ್ ಟು ವರ್ಕ್ಔಟ್, ಅದನ್ನು ತಿಳಿಯಬೇಕು. ತಿಳಿಯುವಂತೆ ನಮ್ಮ ಮನೋನೇತ್ರಗಳು ಬೆಳಗಲ್ಪಡಬೇಕು. ತಿಳಿಯಬೇಕಾದ್ರೆ ವಿ ಮಸ್ಟ್ ಬಿ ಹಂಬಲ್. ದೀನರಿಗೆ ಆತನು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ. ಹಿ ಗಿವ್ ಮೋರ್ ಗ್ರೇಸ್ ಟು ದ ಹಂಬಲ್. ಒಮ್ಮೆ ಒಬ್ಬ ವ್ಯಕ್ತಿಗೆ ನನಗೆಲ್ಲ ಗೊತ್ತಾಯಿತು, ನಾನೆಲ್ಲ ತಿಳಿದಿದ್ದೇನೆ ಅಂತ ಹೇಳ್ತಿರುವಾಗ ಅವನು ಮತ್ತೆ ಕೇಳುವುದಿಲ್ಲ. ಅವನು ಫುಲ್ ಬ್ಯುಸಿ ಇರ್ತಾನೆ. ನೋ ಕಮಿಟ್ಮೆಂಟ್, ಮನಸ್ಸಿಗೆ ಬಂದಾಗಿ ಜೀವಿಸ್ತಾರೆ. ಯೇಸು ಹೇಳಿದ ಫರಿಸೇಯರು ಅವ್ರು ಹೇಳ್ತಾರೆ, ಆದರೆ ಅವ್ರು ಮಾಡುವುದಿಲ್ಲ. ಅವ್ರು ಹೇಳ್ತಾರೆ, ಅವ್ರು ಮಾಡುವುದಿಲ್ಲ. ದೇರ್ ಇಸ್ ನೋ ಎಕ್ಸಾಂಪಲ್. ದೇವರ ವಾಕ್ಯ ಯಾರನ್ನು ಫಾಲೋ ಮಾಡಬೇಕು, ಯಾರನ್ನು ಫಾಲೋ ಮಾಡಬಾರದು ಅಂತ ಹೇಳಿದೆ. ಯಾರು ದೇವರ ವಾಗ್ದಾನಗಳು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಿಂದ ಇದ್ದುಕೊಂಡು ಆ ಫಲವನ್ನು ಹೊಂದುತ್ತಾರೋ ಅವ್ರನ್ನ ಅನುಸರಿಸಿರಿ. ಫಾಲೋ ದೆಮ್. ಯಾವುದೇ ವಾಕ್ಯವನ್ನು ನಾವು ಜೀವಿಸದೆ ಅದನ್ನು ನಾವು ಬೋಧಿಸಲಿಕ್ಕೆ ಆಗುವುದಿಲ್ಲ. ವಿ ಮಸ್ಟ್ ಲೀವ್ ದ ವರ್ಡ್ ಆಫ್ ಗಾಡ್. ನೀನು ಜೀವಿಸಿದಾಗ ಆ ವಾಕ್ಯವನ್ನು ನೀನೇ ಆ ವಾಕ್ಯವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಯು ವಿಲ್ ಬಿಕಮ್ ನೀನು ಆ ಜೀವಂತ ಪತ್ರಿಕೆ ಆಗುತ್ತೆ, ನಡೆದಾಡುವ ಪತ್ರಿಕೆ ಆಗುತ್ತೆ, ಮಾತಾಡುವ ಪತ್ರಿಕೆ ಆಗುತ್ತೆ. ಜನ ನಿನ್ನನ್ನು ಓದ್ತಾರೆ. ಅದಕ್ಕೆ ಯೇಸು ಹೇಳಿದ, ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆ ಆಕ್ಷನ್ಗಳನ್ನು ನೋಡಿ, ಕ್ರಿಯೆಗಳನ್ನು ನೋಡಿ ಪರಲೋಕದ ದೇವರನ್ನು ತಂದೆಯನ್ನು ಕೊಂಡಾಡುವರು. ಕಾಣದ ಲೋಕದಲ್ಲಿರುವ ದೇವರನ್ನು ಯಾರು ಕೂಡ ನೋಡಲಿಲ್ಲ, ಬಟ್ ಅವರು ನಿನ್ನ ಮೂಲಕ ಮತ್ತು ನನ್ನ ಮೂಲಕ ನೋಡುತ್ತಾರೆ. ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ ನಾವು ದೇವರನ್ನು ನೋಡುತ್ತೇವೆ. ಆ ವಾಕ್ಯ ನಮ್ಮಲ್ಲಿ ಫಲ ಕೊಡುತ್ತದೆ. ಯಾವಾಗ ಅದು ಫಲ ಕೊಡುತ್ತದೆ, ವಿ ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್ಸ್ ಹಿಮ್ಸೆಲ್ಫ್. ಆತನ ಪ್ರಕಾಶವಾಗ್ತೇವೆ ನಾವು. ಆತ ನಿನ್ನನ್ನು ಮತ್ತು ನನ್ನನ್ನು ಕರೆದಿದ್ದಾನೆ. ಅದಕ್ಕೋಸ್ಕರ ಮೊದಲು ನಿಮ್ಮ ಮೈಂಡಲ್ಲಿ ಅಥವಾ ಬಂದರೆ ತಲೆಯಲ್ಲಿ ನನಗೆ ಗೊತ್ತಿದೆ, ನಾನು ತಿಳಿದಿದ್ದೇನೆ ಅಂತ ಹೇಳಿಕೊಂಡು ಸತ್ಯವೇದವನ್ನು ಸ್ಟಾಪ್ ಮಾಡೋದು, ವಾಕ್ಯವನ್ನು ಕೇಳುವಂಥ ಸ್ಟಾಪ್ ಮಾಡೋದು. ಕಮಿಟ್ಮೆಂಟ್ ಇಲ್ಲ ಲೈಫಲ್ಲಿ, ತೀರ್ಮಾನ ಇಲ್ಲ, ಒಂದು ಪ್ರಾರ್ಥನೆಗೆ ಸಮಯ ಇಲ್ಲ, ತಿರುಗಿದಾಗಿ ತಿರುಗುತ್ತಾ ಇರುವುದು. ಓಕೆ, ನೋ ಟೈಮ್. ಸಮಯ ಸಿಕ್ಕಿದಾಗ ನಾನು ಪ್ರಾರ್ಥನೆ ಮಾಡುತ್ತೇನೆ. ರೈಟ್? ಸಮಯ ಸಿಕ್ಕಿದಂತ ಸಮಯ ಸಿಗುವುದಿಲ್ಲ. ಯಾವಾಗ ನೀವು ತೀರ್ಮಾನ ಮಾಡುತ್ತಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ, ಸತ್ಯವೇದ ಓದಲಿಕ್ಕೆ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡಲಿಕ್ಕೆ, ವಾಕ್ಯ ಕೇಳಲಿಕ್ಕೆ ಒಂದು ಸಮಯವನ್ನು ತೀರ್ಮಾನ ಮಾಡುತ್ತಿ, ದೇವರು ನಿನ್ನ ಸಿಚುವೇಶನ್ಗಳನ್ನು ಕಂಟ್ರೋಲ್ ಮಾಡುತ್ತಾನೆ. ನಿನ್ನ ಸಮಯವನ್ನು ಕದ್ದುಕೊಳ್ಳುವಂಥ ಸಮಯವನ್ನು ಸ್ಟಾಪ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ದುಷ್ಟನು ನಿಮ್ಮ ಸಮಯವನ್ನು ಕದ್ದುಕೊಂಡು ಹೋಗ್ತಾನೆ. ನಮ್ಮ ಜೀವಿತದಲ್ಲಿ ತೀರ್ಮಾನ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯಾಕೋಬ ಹೇಳುತ್ತಾನೆ, ಯಾಕೋಬ 1:21 ಜೇಮ್ಸ್ 1:21 ಹೇಳ್ತದೆ. 19 ನಾವು ಓದುವ 19, ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು. ನನ್ನ ಪ್ರಿಯ ಸಹೋದರರೇ ನೀವು ಬಲ್ಲವರು. ನಿಮಗೆ ಗೊತ್ತಿದೆ ಪ್ರಾಬ್ಲಮ್. ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ. ಓಕೆ, ನಿಮಗೆ ಗೊತ್ತಿದೆ, ನೀವು ಬಲ್ಲವರು. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿ, ಮಾತಾಡುವುದರಲ್ಲಿ ನಿಧಾನವಾಗಿರಲಿ. ಕಿವಿ ಕೊಡುವ ವ್ಯಕ್ತಿ ಮಾತಾಡುವುದಿಲ್ಲ, ಮಾತಾಡುವ ವ್ಯಕ್ತಿ ಕಿವಿ ಕೊಡುವುದಿಲ್ಲ. ಯಾಕಂದರೆ ನನ್ನದೊಂದು ಹೇಳಬೇಕಂತ ಅವನ ಮಾತು ಕಂಪ್ಲೀಟ್ ಆಗುವ ಮುಂಚೆ ಇವನು ಮಾತಾಡಿಬಿಡ್ತಾನೆ. ಅದರರ್ಥ ಕೇಳಲಿಕ್ಕೆ ರೆಡಿ ಇಲ್ಲ, ಪುರ್ಸೊತ್ತಿಲ್ಲ ಅವನಿಗೆ. ರೈಟ್? ನನಗೆ ಗೊತ್ತಿದೆ ಅಷ್ಟೇ.
ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿರಲಿ. ಓಕೆ, ಕೆಲವೊಮ್ಮೆ ಒಂದು ಕಪ್ ಇರ್ತದೆ, ರೈಟ್, ಒಂದು ಲೋಟ ಇರ್ತದೆ, ಅದರಲ್ಲಿ ನೀವು ಆ ಲೋಟದಲ್ಲಿ ಹಾಲು ಹಾಕಬೇಕಂತ ಹೇಳಿದರೆ ಅಥವಾ ಟೀ ಹಾಕಬೇಕಂತ ಹೇಳಿದರೆ ಆ ಲೋಟದಲ್ಲಿ ಮೊದಲೇ ಏನೋ ಆಲ್ರೆಡಿ ಇದೆ, ಕಾಫಿ ಇದೆ, ಪುನಃ ನೀವು ಟೀ ಹಾಕಲಿಕ್ಕೆ ಆಗುವುದಿಲ್ಲ. ಮೊದಲು ನೀವೇನು ಮಾಡಬೇಕು, ಆ ಕಾಫಿಯನ್ನು ಖಾಲಿ ಮಾಡಬೇಕು, ಮತ್ತೆ ನೀವು ಟೀ ಹಾಕ್ಬೋದು, ಅದರ ಹಾಲು ಹಾಕ್ಬೋದು. ಕೆಲವೊಮ್ಮೆ ಖಾಲಿ ಲೋಟಗಳಿರ್ತವೆ, ಅದನ್ನು ತುಂಬಿಸಲಿಕ್ಕೆ ಬಹಳ ಈಸಿ, ಏನು ಖಾಲಿ ಮಾಡಲಿಕ್ಕೆ ಇರುವುದಿಲ್ಲ. ಖಾಲಿ ಲೋಟಕ್ಕೆ ಡೈರೆಕ್ಟಾಗಿ ಹಾಲು ನೀರ ಹಾಕ್ಬೋದು. ಬಟ್ ಆಲ್ರೆಡಿ ಒಂದು ಲೋಟದಲ್ಲಿ ಏನೋ ಇದೆ ನೋಡಿ, ಅದಕ್ಕೆ ಅಷ್ಟು ಈಸಿಯಲ್ಲಿ ಏನು ಹಾಕಲಿಕ್ಕೆ ಆಗೋದಿಲ್ಲ. ಮೊದಲು ಅದು ಖಾಲಿ ಮಾಡಬೇಕು. ಅದೇ ರೀತಿ ನಾವು ಹುಟ್ಟಿದ್ದನಿಂದ ಅನೇಕ ಸಂಗತಿಗಳನ್ನು ಕಲಿತಿದ್ದೇವೆ. ನಮ್ಮ ಓನ್ ಒಪಿನಿಯನ್ಗಳು, ಕೆಲವು ನಮ್ಮ ಹಿರಿಯರಿಂದ ನಾವು ಕಲಿತಿದ್ದೇವೆ. ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳು. ಅದೇ ದೇವರ ವಾಕ್ಯ ಅಂತ ನಾವು ಫಾಲೋ ಮಾಡಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡಲಿಲ್ಲ. ದೇವರ ವಾಕ್ಯದಲ್ಲಿ ಇದ್ದರೂ ಕೂಡ ಕೆಲವರು, ಪ್ರಿಯ ಸಹೋದರ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿ, ಮಾತಾಡುವುದರಲ್ಲಿ ನಿಧಾನವಾಗಿರಲಿ, ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಕೋಪ ಯಾಕೆ ಬರ್ತದೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ಹೇಳಿದ ಕೂಡಲೇ ಕೋಪ ಬರ್ತದೆ. ಕೋಪ, ದ ಸಿಟ್ಟು, ದ ಹಿಯರಿಂಗ್ ಪ್ರಾಬ್ಲಮ್. ಕೇಳುವಂಥ ಪ್ರಾಬ್ಲಮ್ ಬಂತಂತ ಹೇಳಿದ್ರೆ, ಕೇಳುವುದಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಅವನಿಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗದಿದ್ದರೆ ನೆಕ್ಸ್ಟ್ ಬರುವಂಥದ್ದು ಕೋಪ. ನೆಕ್ಸ್ಟ್ ಹೇಳಿದ 20ನೇ ವಚನ ಹೇಳ್ತದೆ, 20ನೇ ವಚನ 21 ಜೇಮ್ಸ್, ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗುವ ನೀತಿಗೆ ಅನುಕೂಲವಾಗುವುದಿಲ್ಲ. ಇಂಗ್ಲಿಷ್ನಲ್ಲಿ ಹೇಳ್ತದೆ, ಫಾರ್ ದ wrath of man does not produce the righteousness of God. ನೀನು ಪ್ರೊಡಕ್ಟಿವ್ ಆಗುವುದಿಲ್ಲ, ನೀನು ಫ್ರೂಟ್ಫುಲ್ ಆಗುವುದಿಲ್ಲ. ಡಸ್ ನಾಟ್ ಪ್ರೊಡ್ಯೂಸ್ ದ ರೈಚಸ್ನೆಸ್ ಆಫ್ ಗಾಡ್. ದೇವರ ನೀತಿಗೆ, ದೇವರು ಮೆಚ್ಚುವ ನೀತಿಗೆ ಅದು ಅನುಕೂಲ ಮಾಡಿಕೊಡುವುದಿಲ್ಲ. ಮನುಷ್ಯನ ಕೋಪವು, ಕೋಪ ಯಾಕೆ ಬರ್ತಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೇಳಲಿಕ್ಕೆ ರೆಡಿ ಇರುವುದಿಲ್ಲ. ಮೊದಲೇ ಏನೋ ಒಂದು ಸಂಗತಿ ತುಂಬಲ್ಪಟ್ಟಿದೆ ತಲೆಯಲ್ಲಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದೆ, 7ನೇ ಅಧ್ಯಾಯ 6ನೇ ವಚನ, 7ನೇ ವಚನ 7:7, ಮಾರ್ಕನು ಬರೆದ ಸುವಾರ್ತೆಯಲ್ಲಿ, ಮಾರ್ಕ್ 7:7, 6ನೇ ವಚನವನ್ನು ಓದುವ. ಮಾರ್ಕನು ಬರೆದ ಸುವಾರ್ತೆ, ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸ್ತಾನೆ. ಅವನು ಬರೆದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಓಕೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು, ಮನುಷ್ಯರು ಕಲ್ಪನೆ ಮಾಡಿದ ಕಟ್ಟಳೆಗಳು, ಕಲ್ಪನಾ ಬೋಧನೆ, ನಾಟ್ ವರ್ಡ್ ಆಫ್ ಗಾಡ್, ಕಲ್ಪನೆಯ ಬೋಧನೆ, ಇಮ್ಯಾಜಿನೇಷನ್. ಅವರು ಕೂತ್ಕೊಂಡಲ್ಲಿ ವಾಕ್ಯದಿಲ್ಲದೆ ತನ್ನಷ್ಟಕ್ಕೆ ರೈಮಿಂಗ್ ಇಮ್ಯಾಜಿನೇಷನ್ಗಳು ಬರ್ತವೆ, ಅದನ್ನೇ ಬೋಧನೆ ಅಂತ ಅನ್ನಿಸ್ತಾರೆ. ರೈಮಿಂಗ್ ಅಲ್ಲಿ ವರ್ಡ್ ಅನ್ನು ಬಿಡಿಸ್ತಾರೆ. ಓಕೆ, ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸಿದ್ದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಓಕೆ, ಅಂಡ್ ಇನ್ ವೇನ್ ದೇ ವರ್ಷಿಪ್ ಮೀ, ಟೀಚಿಂಗ್ ಆಸ್ ಡಾಕ್ಟ್ರಿನ್ ದ ಕಮಾಂಡ್ಮೆಂಟ್ಸ್ ಆಫ್ ಮ್ಯಾನ್. ಓಕೆ, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಓಕೆ, ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿದೆ ಅಲ್ಲವೇ? ನೀವು ಮನುಷ್ಯರ ಸಂಪ್ರದಾಯವನ್ನು ಗಟ್ಟಿಯಾಗಿ ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. He said to them, all too well, you reject the commandment of God that you may keep your tradition. ನಿಮ್ಮ ಸಂಪ್ರದಾಯವನ್ನು ಹಿಡಿಯಲೇಬೇಕು, ಅದು ನಮ್ಮ ಹಿರಿಯರಿಂದ ಬಂದದ್ದು.
ರೈಟ್? ಅದನ್ನು ಹಿಡಿದಗೋಸ್ಕರ ನೀವು ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡ್ತೀರಿ. ಸಂಪ್ರದಾಯ ದೇವರ ವಾಕ್ಯ ಅನುಸಾರವಾಗಿದ್ದರೆ ಅದನ್ನು ಫಾಲೋ ಮಾಡ್ರಿ. ಯಾವುದೇ ಸಂಪ್ರದಾಯ ದೇವರ ವಾಕ್ಯಕ್ಕೆ ವಿರುದ್ಧವಿದ್ದರೆ ಅದನ್ನು ಫಾಲೋ ಮಾಡಬೇಡ್ರಿ. ಓಕೆ, ಮುಂದೆ ಹೇಳ್ತದೆ. ಓಕೆ, ಮುಂದೆ ನಾನು ಕೇವಲ ಓದ್ತೇನೆ ಇದನ್ನು. ತಂದೆ ತಾಯಿಗಳು ಸನ್ಮಾನಿಸಬೇಕೆಂದಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂದಲೂ ಮೋಶೆ ಹೇಳಿದ್ದಾನೆ. ಓಕೆ, 11ನೇ ವಚನ. ನೀವೊಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನು ತನ್ನ ತಂದೆಗಾಗಲಿ ತಾಯಿಗಾಗಲಿ ಇನ್ನೇನು ಮಾಡಬಾರದೆಂದು ಹೇಳುತ್ತೀರಿ. ಓಕೆ, ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಆ ವಾಕ್ಯ ನಿಮ್ಮಲ್ಲಿ ಫಲ ಕೊಡುವುದಿಲ್ಲ. ಯು ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಟ್ರೆಡಿಷನ್ ಆಫ್ ದ ವರ್ಲ್ಡ್. ನಿಮ್ಮ ಹಿರಿಯರಿಂದ ಬಂದ ಆ ಟ್ರೆಡಿಷನ್ಗಳನ್ನು ಫಾಲೋ ಮಾಡಲಿಕ್ಕೆ ನೀವು ಬಹಳ ಆಸಕ್ತರಾಗಿದ್ದೀರಿ. ಮತ್ತು ಇಂಥ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು. ಇದು ಒಂದಲ್ಲ, ಎಷ್ಟೋ ಮಾಡುತ್ತೀರಿ. ನೀನು ಏನೇ ಮಾಡುವಂಥದ್ದು ದೇವರ ವಾಕ್ಯದ ಅನುಸಾರ ಇದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ಆಗ ದೇವರ ವಾಕ್ಯ ನಿನ್ನಲ್ಲಿ ಫಲ ಕೊಡುತ್ತದೆ. ಇಟ್ ವಿಲ್ ಗಿವ್ ದ ಫ್ರೂಟ್. ಅದು ಫಲ ಕೊಡುತ್ತದೆ. ದೇವರ ವಾಕ್ಯ ನಿನ್ನ ಬಗ್ಗೆ ಏನು ಹೇಳ್ತದೆ ಅದೇ ನೀನು ಆಗಿದ್ದಿ. ನಿನಗೆ ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವನಾಗಿದ್ದಿ. ನಿನಗೆ ಏನು ಹೊಂದಲು ಹೇಳ್ತದೆ ಅದನ್ನು ಹೊಂದುವನಾಗಿದ್ದಿ. ಓಕೆ, ದೇವರ ವಾಕ್ಯ ನಿನಗೆ ಏನು ಮಾಡಲಿಕ್ಕೆ ಹೇಳುತ್ತದೆ ಅದು ನಿನ್ನ ಆತ್ಮಕ್ಕೆ ಬೆಳಕನ್ನು ಕೊಡುತ್ತದೆ. ಒಂದು ವೇಳೆ ನೀವು ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ನೀವು ಕೇಡು ಮಾಡುತ್ತೀರಿ. ಸಂಪ್ರದಾಯ ಅಲ್ಲ. ಸಮಟೈಮ್ಸ್ ಟ್ರೆಡಿಷನ್ ಇಸ್ ಎ ಗ್ರೇಟ್ ಸಿಕ್ನೆಸ್. ದೊಡ್ಡ ಸಿಕ್ನೆಸ್ ಅದು. ವಾಕ್ಯಕ್ಕೆ ವಿರುದ್ಧವಾದ ಸಂಪ್ರದಾಯವೇ ಒಂದು ದೊಡ್ಡ ರೋಗ, ಮಾರಣಕರವಾದ. ಇಟ್ ವಿಲ್ ಬ್ರಿಂಗ್ ಡೆತ್. ಅದು ಮರಣವನ್ನು ತರುತ್ತದೆ. ನಾನು ಹೇಳುವಂಥದ್ದಲ್ಲ. 8ನೇ ಅಧ್ಯಾಯ 31ನೇ ವಚನ ಇದು ಓದಿದೆ ನಮಗೆ ಸಿಗ್ತದೆ. 32 ನಾನು ಜಸ್ಟ್ ಓದ್ತೇನೆ. ಜ್ಞಾನೋಕ್ತಿ 8ನೇ ಅಧ್ಯಾಯ 32. ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡ್ರಿ, ನನ್ನ ಮಾರ್ಗಗಳನ್ನು ಅನುಸರಿಸುವರೇ ಧನ್ಯರು. ಸರಿ, ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ. ಮೂರ್ಖರಾಗಿರಿ ಅಂತ ಹೇಳಿಲ್ಲ, ಬುದ್ಧಿವಂತರಾಗಿರಿ, ಜ್ಞಾನವಂತರಾಗಿರಿ. ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವು ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗನು. ಫಾರ್ ಹೂ ಎವರ್ ಫೈಂಡ್ಸ್ ಮೀ ಫೈಂಡ್ಸ್ ಲೈಫ್ ಆ್ಯಂಡ್ obtain favor from the Lord. obtain favor from the Lord. ಎಷ್ಟು ನೀವು ದೇವರ ವಾಕ್ಯವನ್ನು ಕೇಳುತ್ತೀರಿ, ಯು ವಿಲ್ ರಿಸೀವ್ ದ ಫೇವರ್, ದ ಗ್ರೇಸ್. ನಿಮ್ಮ ಆತ್ಮದ ಒಳಗೆ ಯಾವಾಗ ದೇವರ ವಾಕ್ಯ ವರ್ಗಾವಣೆ ಆಗ್ತದೆ, ನಿಮ್ಮ ಒಳಗೆ ಜೀವ ವರ್ಗಾವಣೆ ಆಗ್ತದೆ. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿವೆ. ಅದು ನಿಮ್ಮ ಆತ್ಮಕ್ಕೆ ಜೀವ ಮತ್ತು ಆತ್ಮವನ್ನು ವರ್ಗಾವಣೆ ಮಾಡುತ್ತದೆ. ದೇವರ ಕಟಾಕ್ಷಕ್ಕೆ ನೀನು ಗುರಿಯಾಗುತ್ತೆ. ಫೇವರ್ ಎಲ್ಲ ಕಡೆಯಲ್ಲಿ ನಿನಗೆ ಫೇವರ್ ಸಿಗ್ತದೆ. ನೀವು ಕಂಪನಿಗೆ ಹೋಗ್ತೀರಿ, ನಿಮಗೆ ಫೇವರ್ ಸಿಗ್ತದೆ. ಅದು ಎಲ್ಲಿ ಒಂದು ಮಾರ್ಕೆಟ್ ಪ್ಲೇಸ್ಗೆ ಹೋಗಿ ಫೇವರ್ ಸಿಗ್ತದೆ. ಯಾರಿಗೆ ಮೀಟ್ ಆಗ್ತೀನಿ ನಿಮಗೆ ಫೇವರ್ ಸಿಗ್ತದೆ. ಪ್ರೀತಿ ಸತ್ಯತೆಗಳು ನಿನ್ನ ಬಿಡದಿರಲಿ, ಅದನ್ನು ಕೊರಳಿಗೆ ಕಟ್ಟು, ಹೃದಯದ ಹಲಗೆಯಲ್ಲಿ ಬರೀ. ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗುತ್ತೆ. ಯಾಕೆ? ವರ್ಡ್, ದೇವರ ವಾಕ್ಯ ನಿಮ್ಮ ಆತ್ಮದೊಳಗೆ ಪ್ರವೇಶವಾಯಿತು ಅಂತ ಹೇಳಿದ್ರೆ ಯು ವಿಲ್ ರಿಸೀವ್ ದ ಫೇವರ್. ಎಲ್ಲ ಕಡೆ ನಿಮಗೆ ಫೇವರ್ ಸಿಗ್ತದೆ. ಅಂಡ್ obtain favor from the Lord. ಓಕೆ, 36ನೇ ವಚನ. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ.
ಪ್ರತಿಯೊಂದು ದೇವರ ವಾಕ್ಯ ಏನು ಬೋಧಿಸ್ತದೆ, ಯಾರ್ಯಾರಿಗೆ ಏನನ್ನು ಸಲ್ಲಿಸಬೇಕಂತ ನಿಮ್ಮ ಆತ್ಮಕ್ಕೆ ಅದು ಜೀವವನ್ನು ಕೊಡುತ್ತದೆ. ನಿಮ್ಮ ಆತ್ಮಿಕ ಮನುಷ್ಯ ಫಿಟ್ ಆಗಿದ್ದಾನೆ, ನಿಮ್ಮ ಹೊರಗಿನ ಮನುಷ್ಯ ಫಿಟ್ ಆಗಿರುತ್ತಾನೆ. ಓಕೆ, ನಿಮ್ಮ ಆತ್ಮಿಕ ಮನುಷ್ಯ ಫಿಟ್ ಆಗುತ್ತಾನೆ, ಹೊರಗಿನ ಮನುಷ್ಯ ಫಿಟ್ ಆಗುತ್ತಾನೆ. ಯಾವ ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ಇಫ್ ಯು ರಿಜೆಕ್ಟ್ ದ ವರ್ಡ್ ಆಫ್ ಗಾಡ್, ಯು ಲವ್ ಡೆತ್. ದೇವರ ವಾಕ್ಯವನ್ನು ನೀವು ರಿಜೆಕ್ಟ್ ಮಾಡಿದರೆ ಬೈಬಲ್ ಹೇಳುತ್ತೆ ನೀವು ಮರಣವನ್ನು ಪ್ರೀತಿಸ್ತೀರಿ. ಒಂದೇ ಬೆಳಕು, ಒಂದೇ ಕತ್ತಲೆ, ಒಂದೇ ಜೀವ, ಒಂದೇ ಮರಣ. ಸತ್ಯವೇದ ಹೇಳ್ತದೆ. ಇಲ್ಲಿ ಅಪೊಸ್ತಲ ಪೌಲ ಕೂಡ ಹೇಳ್ತಾನೆ, ಫಿಲಿಪಿಯನ್ಸ್ 4:17 ಫಿಲಿಪಿಯನ್ಸ್ 4:17. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತೇನೆ, ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸ್ತೇನೆ. ಬೇಕಾದೆಲ್ಲ ನನಗುಂಟು, ಸಮೃದ್ಧಿ ಆಯಿತು. ಐ ಆಮ್ ಫುಲ್. ನೋ ದಟ್ ಐ ಸೀಕ್ ದ ಗಿಫ್ಟ್, ಬಟ್ ಐ ಸೀಕ್ ದ ಫ್ರೂಟ್ ದಟ್ ಅಬೌಂಡ್ಸ್ ಟು ಯುವರ್ ಅಕೌಂಟ್. ಇಲ್ಲಿ ಕನ್ನಡದಲ್ಲಿ ಹೇಳ್ತೇನೆ, ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸ್ತೇನೆ. ಬೇಕಾದೆಲ್ಲ ನನಗುಂಟು, ಸಮೃದ್ಧಿ ಆಯಿತು. ಓಕೆ, ಯಾಕಂದರೆ ಇಲ್ಲಿ ನಾವು ನೋಡ್ತೇವೆ ಅಪೊಸ್ತಲ ಪೌಲನಿಗೆ ಆಫರಿಂಗ್ ಕಳಿಸಿಕೊಡ್ತಾರೆ ಆತನು ಮಾಡುತ್ತಿರುವ ಸೇವೆಗೆ. ಅದಕ್ಕೆ ಹೇಳ್ತೇನೆ, ನಿಮ್ಮಿಂದ ನನಗೆ ದಾನ ಬೇಕಾಗಿಲ್ಲ, ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸ್ತೇನೆ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂಥ ಪ್ರೀತಿ ಫಲವನ್ನು ಅಪೇಕ್ಷಿಸ್ತೇನೆ. ಬೇಕಾದರೂ ನನಗುಂಟು, ಸಮೃದ್ಧಿ ಆಯಿತು. ನೆಕ್ಸ್ಟ್ 18ನೇ ವಚನ, 18:4. ಎಪೋಪ್ರದಿತನ ಕೈಯಿಂದ ನೀವು ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆ ಆದದ್ದು. ಯಾಕೆ ದೇವರಿಗೆ ಮೆಚ್ಚುಗೆ ಆದದ್ದು? ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ಅವರು ಏನೇ ಕೊಟ್ಟರು ಅದು ಫೇತಲ್ಲಿ ಕೊಟ್ಟರು, ಅದು ದೇವರಿಗೆ ಮೆಚ್ಚುಗೆ ಆದದ್ದು. ನೀವೇನೇ ಪ್ರಾರ್ಥನೆ ಮಾಡ್ತೀರಿ, ಏನೇ ಕೊಡ್ತೀರಿ, ಏನೇ ಮಾಡ್ತೀರಿ, ಇಫ್ ಯು ಡೋಂಟ್ ಹ್ಯಾವ್ ಎ ಫೇತ್, ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಹೇಳ್ತೀವಿ, ಅದು ದೇವರಿಗೆ ಮೆಚ್ಚುಗೆ ಆದದ್ದು, ಸುಗಂಧ ವಾಸನೆ. ಯಾಕಂದರೆ ಅದು ಯಜ್ಞ, ಇಟ್ಸ್ ಅ ಸ್ಯಾಕ್ರಿಫೈಸ್. ಹೇಬೇಲನು ಕಾಯನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಿದನು ನಂಬಿಕೆಯಿಂದಲೇ. ದೇವರು ಅವನನ್ನು, ಅವನ ಕಾಣಿಕೆಯನ್ನು ಮೆಚ್ಚಿದ್ದೇ ಸಾಕ್ಷಿ. ನೀವೇನೇ ಮಾಡುತ್ತೀರಿ ದೇವರಿಗೆ ಮೆಚ್ಚುಗೆ ಆಗಬೇಕಾ? ಯು ಮಸ್ಟ್ ಬಿಲೀವ್. ಇಷ್ಟ ಯಜ್ಞ 3 ಸಂಗತಿಗಳು: ಮೆಚ್ಚುಗೆ ಆದದ್ದು, ಅದು ಪ್ರೀತಿಯಿಂದ ಕೊಟ್ಟ ಕಾರಣ, ಸುಗಂಧ ವಾಸನೆ, ಇಷ್ಟ ಯಜ್ಞ. ನೆಕ್ಸ್ಟ್ ಅಪೊಸ್ತಲ ಪೌಲನು ಅಲ್ಲಿ ಬೈ ಫೇತ್ ಅಲ್ಲಿ ಅವರ ಮೇಲೆ ಆಶೀರ್ವಾದಗಳನ್ನು ಡಿಕ್ಲೇರ್ ಮಾಡುತ್ತಾನೆ. 19ನೇ ವಚನ, ಅಪೊಸ್ತಲ ಪೌಲನು ಆಶೀರ್ವಾದವನ್ನು ಡಿಕ್ಲೇರ್ ಮಾಡ್ತಾನೆ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ನಿಮ್ಮ ಎಕಾನಮಿಗೆ ತಕ್ಕ ಹಾಗೆ, ನಿಮ್ಮ ಕೆಲಸಕ್ಕೆ ತಕ್ಕ ಹಾಗೆ, ನಿಮ್ಮ ಜಾಬಿಗೆ ತಕ್ಕ ಹಾಗೆ, ಅಥವಾ ನಿಮ್ಮ ಎಜುಕೇಷನ್ಗೆ ತಕ್ಕ ಹಾಗೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ತಕ್ಕ ಹಾಗೆ, ನಿಮ್ಮ ಗೌರ್ಮೆಂಟ್ ಜಾಬ್ಗೆ ತಕ್ಕ ಹಾಗೆ, ಅಥವಾ ನಿಮ್ಮ ಅಭಿವೃದ್ಧಿಗೆ ತಕ್ಕ ಹಾಗೆ ಅಂತ ಹೇಳುವುದಿಲ್ಲ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ. ನನ್ನ ಕೊರತೆ ನೀಗಿಸ್ತಾನೆ ಅಂತ ಹೇಳಿದೆ, ನಾನು ಕೊರತೆಯಲ್ಲಿ ಇಲ್ಲ. ಐ ಆಮ್ ಫುಲ್. ಐ ಆಮ್ ಫುಲ್. ಇಟ್ ಈಸ್ ಬೆನಿಫಿಟ್ ಫಾರ್ ಯು. ಪ್ರೈಸ್ ಗಾಡ್. ದೇವರ ವಾಕ್ಯವನ್ನು ನಾವು ಆಕ್ಟ್ ಮಾಡಿದರೆ ವಿ ವಿಲ್ ಸಿ ಫ್ರೂಟ್ ಬೈ ಫೇತ್. ಕೇವಲ ಕೇಳ್ತಾ ಇದ್ದೇವೆ ಸೌಂಡಿಗೋಸ್ಕರ, ಅದನ್ನು ಆಕ್ಟ್ ಮಾಡೋದಿಲ್ಲ. ಯು ಆರ್ ನೆವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯಾವ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ, ಆ ರಾಜ್ಯದಲ್ಲಿ ಹುಟ್ಟಿದ ನಂತರ ವಿ ಮಸ್ಟ್ ಫಂಕ್ಷನ್ ಇನ್ ದಟ್ ಕಿಂಗ್ಡಮ್. ಇಟ್ ವಿಲ್ ಪ್ರೊಡ್ಯೂಸ್ ರಿಸಲ್ಟ್. ಅದು ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ದೇವರ ವಾಕ್ಯವನ್ನು ಕೇವಲ ಕೇಳುವವರು ಮಾತ್ರ ಆಗಬೇಡಿ, ಅದನ್ನು ಮಾಡುವವರಾಗಿರಿ.
ನೀನೇ ಬುದ್ಧಿವಂತನೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಆಗ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವುದು. ಓಕೆ, ಲೆಟ್ಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನೀನು ನನಗೋಸ್ಕರ ಕಳಿಸಿದೆ. ಆತನು ನನ್ನ ಪಾಪಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನು. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಗಿದೆ. ಐ ಆಮ್ ಫ್ರೀ. ತಂದೆ, ನಿನ್ನ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತದೆ ಅದನ್ನು ನಾವು ಕೇಳಲು ಸಿದ್ಧವಾಗಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ಕೇಳುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ, ಕೋಪಿಸುವುದರಲ್ಲಿ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರು ಮೆಚ್ಚುವ ನೀತಿಗೆ ಅನುಕೂಲವಾಗುವುದಿಲ್ಲ. ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ರೈಚಸ್ನೆಸ್. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ನಾವು ವಾಕ್ಯ ಕೇಳಿದ್ದೇವೆ, ನಿನ್ನ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಫಲ ಕೊಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಪ್ರತಿಯೊಂದು ಹೃದಯದಲ್ಲಿ ಅದು ಫಲ ಕೊಡಲಿ, ಪ್ರತಿಯೊಬ್ಬರು ಅಂತರ್ಯದಲ್ಲಿ ಫಲ ಕೊಡಲಿ, ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಆಕ್ಟ್ ಮಾಡಲೆಂದು ಪ್ರಾರ್ಥಿಸ್ತಾರೆ. ಐ ಥ್ಯಾಂಕ್ ಯು ಲಾರ್ಡ್. ಕೊರತೆ, ದಾರಿದ್ರ್ಯತನ ಇವರನ್ನು ಆಳಲಾಗುವುದಿಲ್ಲ. ಐ ಕಮಾಂಡ್ ಯು ಲೀವ್ ಫ್ರಮ್ ದೇರ್ ಲೈಫ್ ಆಫ್ ಗಾಡ್. ಇವರು ಬ್ಲೆಸ್ ಆಗಲಿ, ನಿತ್ಯ ಜೀವದಲ್ಲಿ ಅಭಿವೃದ್ಧಿಯಾಗಲಿ, ಅನೇಕರಿಗೋಸ್ಕರ ಇವರು ಪ್ರಜ್ವಲಿಸಲಿ, ಅನೇಕರಿಗೆ ನಿತ್ಯ ಜೀವವನ್ನು ತೋರಿಸುವ ಸಾಧನಗಳಾಗಿ ಇವರು ಉಪಯೋಗಿಸಲ್ಪಡಲಿ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್.